ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕಿಶುನ್ ಕೇಳಿದಾಗ ಅದೇ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ಭಾಗ್ಯ ಅಂತ ಹೇಳ್ಬಿಡ್ತಾರೆ. ಅದನ್ನು ಅರ್ಗಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಕಿಶುನ್ಗೆ. ನಿಜವಾಗ್ಲೂ ಭಾಗ್ಯ ಅದಕ್ಕೆ ಒಪ್ಕೊಂಡ್ರ ಅಂದಾಗ ಹೌದು, ಮೊದಲು ಒಪ್ಕೊಂಡಿರಲಿಲ್ಲ. ಆದರೆ ನಾನು ಫಾರಿನ್ಗೆ ಹೋಗಿ ಮತ್ತೆ ಸಿಗೋದಿಲ್ಲ ಅಂತ ಗೊತ್ತಾದಾಗ ಅವರು ತಮ್ಮ ಮನಸ್ಸಲ್ಲಿರೋ ಪ್ರೀತಿಯನ್ನು ಹೇಳ್ಕೊಂಡ್ಬಿಟ್ರು ಅಂತ ಹೇಳಿ ಆದಿ ಫುಲ್ ಖುಷಿಯಿಂದ ಹೋಗ್ತಾರೆ. ನಂತರ ಇಲ್ಲಿ ಮೀನಾಕ್ಷಿ ಅವರು ಆದಿ ತಪ್ಪು ತಿಳ್ಕೊಂಡಿದ್ದಾನೆ. ಭಾಗ್ಯ ಆ ರೀತಿ ಅವನ ಪ್ರೀತಿಯನ್ನು ಒಪ್ಕೊಂಡಿಲ್ಲ, ಅಣ್ಣನೇ ಭಾಗ್ಯದಿಂದ ಆ ರೀತಿ ಸುಳ್ಳು ಹೇಳಿಸಿರೋದು, ಆದಿಯನ್ನು ಕಳ್ಕೊಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಅಂತ ಕಿಶುನ್ಗೆ ವಿಷಯ ತಿಳಿಸ್ತಾರೆ. ಅಣ್ಣಂಗೆ ಬೇಜಾರಾದ್ರೆ ಏನು ಮಾಡೋದು ಮುಂದೆ ಅಂದಾಗ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅಂತ ಮೀನಾಕ್ಷಿ ಹೇಳ್ತಾರೆ. ಇದ್ದ ಕಡೆ ಆದಿ ಭಾಗ್ಯ ಮನೆಗೆ ಹೋಗೋಕೆ ಟ್ರೈ ಮಾಡ್ತಿದ್ದಾರೆ ಮಗದೊಮ್ಮೆ. ಬಟ್ ಕಾಮತ್ ಅವರು ಅದನ್ನು ತಡೆಯೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಕನಿಕಾ ಆಫೀಸ್ಗೆ ಹೋಗಬೇಕಿದ್ರೆ ಆದಿ ನೀನು ಕೂಡ ಆಫೀಸ್ಗೆ ಹೋಗು, ಟೆಂಡರ್ ಇದೆಯಂತೆ, ನಿನ್ನ ಸಹಾಯ ಅವಳಿಗೆ ಬೇಕಾಗುತ್ತೆ. ಬಿಕಾಸ್ ಅವಳಿಗೆ ಇನ್ನೂ ಕೂಡ ಸರ್ವಿಸ್ ಆಗಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ನಿನ್ನ ಮೇಲೆ ನನ್ನ ನಂಬಿಕೆ ಜಾಸ್ತಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ಹೋಗು. ಭಾಗ್ಯ ಮನೆಗೆ ಈಗ ಹೋಗದೇ ಇದ್ರು ಏನಿಲ್ಲ ಅಂತ ಹೇಳಿ ಕಾಮತ್ ಹೇಳಿದಾಗ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಆದಿ ಆಫೀಸ್ಗೆ ಹೋಗ್ತಿದ್ದಾರೆ. ಇತ್ತ ಕಡೆ ತಾಂಡವ್ ಹೊರಗಡೆ ಇದ್ದಾರೆ. ತನ್ವಿ ಊಟ ಕೊಡೋಕೆ ಬಂದಾಗ ಅದನ್ನು ತನ್ಮಯ್ ಹೋಗಿ ಕುಸುಮ ಅವ್ರಿಗೆ ಹೇಳ್ತಾರೆ. ಕುಸುಮ ಅವ್ರು ಬಂದು ಗಲಾಟೆ ಮಾಡ್ತಾರೆ. ತನ್ವಿ ಮಾತ್ರ ಅಪ್ಪಂಗೆ ಊಟ ಕೊಟ್ಟೇ ಕೊಡ್ತೀನಿ ಅಂತ ಹಟ್ಟಕ್ಕೆ ಬೀಳ್ತಾರೆ. ನಂತರ ಏನು ಬೇಕಿದ್ರು ಮಾಡ್ಕೊಳ್ಳಿ, ಮರ್ಯಾದೆನೇ ಇಲ್ಲ ಇಬ್ರಿಗೂ ಕೂಡ ಅಂತ ಹೇಳಿ ಕುಸುಮ ಅವರು ಒಳಗಡೆ ಹೋಗ್ಬಿಡ್ತಾರೆ. ನಂತರ ಅಪ್ಪ ಊಟ ಮಾಡಲ್ಲ ಅಂದಾಗ ಫೋರ್ಸ್ಫುಲಿ ತನ್ವಿನೇ ಊಟ ಮಾಡಿಸ್ತಾಳೆ. ಇದರಿಂದಾಗಿ ತಂದೆಗೆ ಮಗಳ ಮೇಲಿರೋ ಪ್ರೀತಿ ಮಗದಷ್ಟು ಜಾಸ್ತಿ ಆಗ್ತದೆ. ನೀನು ಅಪ್ಪಂಗೊಂದು ತುತ್ತು ಕೊಡಬೇಕು ತನ್ವಿ. ಅಷ್ಟರಲ್ಲಿ ಶ್ರೇಷ್ಠ ಬಂದು ಊಟ ಹೆಚ್ಚಿ ಗಲಾಟೆ ಮಾಡಿಬಿಡ್ತಾಳೆ. ನೀನು ಹೊರಟೋಗು, ನಾನು ನಿನ್ನ ಜೊತೆ ಇದ್ದು ತಪ್ಪು ಮಾಡಿಬಿಟ್ಟೆ, ನನ್ನ ಹೆಂಡತಿ ಮಕ್ಕಳು ನನಗೆ ಬೇಕು, ಭಾಗ್ಯ ನನಗೆ ಕ್ಷಮೆ ಕೊಡಬೇಕು ಅಂದಾಗ ಎಮ್ಮೆ ಅಂತದ್ದೇ ಅವಳು ಕ್ಷಮೆ ಕೊಡಬೇಕಾ? ಗಂಡನ ಹೇಗೋ ಹೊರಗಡೆ ನಿಲ್ಲಿಸಿದಾಳೆ, ಅವಳನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಶ್ರೇಷ್ಠ ಈ ಭಾಗ್ಯ ಬಾರೆ ಮತ್ತೊಬ್ರು ಗಂಡನ ಕಿತ್ಕೋತೀಯ, ಮತ್ತೊಬ್ರು ಗಂಡನ ಮೇಲೆ ಕಣ್ಣು ಹಾಕ್ತೀಯ ನೀನು, ಹಾಗೆ ಹೀಗೆ ಅಂತ ಹೇಳಿ ತುಂಬ ಕೀಳಾಗಿ ಮಾತಾಡ್ತಾರೆ. ಇದರಿಂದ ರುಚಿಗೆದ್ದಂಥ ತಾಂಡವ್ ನನ್ನ ಹೆಂಡತಿ ಭಾಗ್ಯ ಬಗ್ಗೆನೇ ಮಾತಾಡ್ತೀಯಾ ಅಂತ ಹೇಳಿ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ. ಹಾಗಾದರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.